ಇಲ್ಲೊಂದು ದೊಡ್ಡ ದುರಂತ ನಡೀತಾ ಇದೆ. ಆಧುನಿಕತೆ ಅಂದ್ರೆ ನನ್ನ ಪ್ರಕಾರ ಮೂರ್ತನ. 50-60 ವರ್ಷ ಅನಾರೋಗ್ಯವಾಗಿ ಬದುಕ್ತಾ ಇದೀವಿ. ಮಾನವ ಕುಲ ಇರುತ್ತೋ ಇಲ್ವಾ ಅನ್ನೋದೇ ಅನುಮಾನ. ಬೆಳೆ ಎಲ್ಲಿ ಸಿಗತ್ತೆ? ಆಹಾರ ಕೊರತೆ ಆಗಲ್ವಾ? ಇದೆಲ್ಲ ಯಾವನಿಗೆ ಬೇಕು? ಮೊಬೈಲ್ ಇಲ್ಲದೆ ಒಂದ್ ದಿನ ಹತ್ರ ಇರಕ್ಕಾಗಲ್ಲ ಅನ್ನೋ ಸ್ಥಿತಿ ನಮ್ದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಕೃಷಿ ಮೂಲಕ ನಾನು ನಿಮ್ಮ ಮುಂದೆ ಬಂದಾಗ ನೀವು ಕೊಟ್ಟಂತ ರೆಸ್ಪಾನ್ಸ್ ಅದ್ಭುತ. ಹಾಗೆ ನನ್ನ ಕೃಷಿ ಪ್ರಯೋಗಶಾಲೆ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಪ್ರಯೋಗಶಾಲೆ ಅಂತ ಯಾಕೆ ಹೇಳಿದೆ ಅಂತ ನಿಮ್ಗೆ ವಿಡಿಯೋ ನೋಡ್ತಾ ಹೋಗ್ತಾ ಗೊತ್ತಾಗತ್ತೆ. ನಮ್ಮ ಮನೆ ಹತ್ರ ಇರೋ ಜಾಗದಲ್ಲಿ ಒಂದು ಪುಟ್ಟ ಕೈತೋಟ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 65ಕ್ಕೂ ಹೆಚ್ಚು ವೆರೈಟಿ ಗಿಡಗಳಿದೆ. 22 ವೆರೈಟಿ ಹಣ್ಣಿನ ಗಿಡಗಳಿದೆ, 7 ವಿದೇಶಿ ಹಣ್ಣಿನ ಗಿಡ, ತೋಟಗಾರಿಕೆ ಗಿಡ, ಹೂವಿನ ಗಿಡ, ಔಷಧ ಸಸ್ಯ, ಹಾಗೆ ತರಕಾರಿ ಗಿಡಗಳು, ಗಡ್ಡೆ ಗೆಣಸುಗಳ 7 ವೆರೈಟಿ ಇದೆ. ಜೊತೆಗೆ ಇದರಲ್ಲಿ ಅರಣ್ಯ ಕೃಷಿ ಮಾಡಿದ್ದೀನಿ, ಕೋಳಿ ಸಾಕಾಣಿಕೆ ಇದೆ, ಹಾಗೆ ವಿಶೇಷವಾದ ಜೇನು ಕೂಡ ಸಾಕಿದ್ದೀನಿ. ಬನ್ನಿ ಇದ್ರ ಪರಿಚಯ ಮಾಡ್ಕೊಡ್ತೀನಿ. ಮೊದಲಿಗೆ ಈ ಕಸ ತೊಟ್ಟಿ ಬಗ್ಗೆ ನಾನು ಹೇಳಲೇಬೇಕು. ಒಂದಷ್ಟು ಕಲ್ಲು ಜೋಡಿಸಿ ತೊಟ್ಟಿ ಮಾಡಿದ್ದೀನಿ. ಇದ್ರಲ್ಲಿ ಪ್ಲಾಸ್ಟಿಕ್ ಕಸನ ಹಾಕಿ ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ ಬೆಂಕಿ ಹಾಕಿ ಸುಟ್ಬಿಡ್ತೀನಿ. ಪ್ಲಾಸ್ಟಿಕ್ ಈ ಪ್ರಕೃತಿಗೆ ಎಷ್ಟು ಮಾರ್ಕ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಇಲ್ಲಿ ನೀರು ಹರಿಯೋ ಚಿಕ್ಕ ಹಳ್ಳ ಇದೆ. ಈ ಚಿಕ್ಕ ಹಳ್ಳ ಮುಂದಕ್ಕೆ ಹರಿದು ದೊಡ್ಡ ಹಳ್ಳ ಸೇರಿ ಅಲ್ಲಿಂದ ನಮ್ಮ ಹೆಮ್ಮೆ ಶರಾವತಿ ನದಿ ಸೇರುತ್ತೆ. ನಮ್ಮ ಹೊನ್ನಾವರ ತಾಲೂಕಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಇಂಥ 100 ಚಿಕ್ಕ ಹಳ್ಳಗಳಿದೆ. ಎಲ್ಲ ಹಳ್ಳಗಳು ಹೋಗಿ ಸೇರೋದು ಶರಾವತಿ ಮಡಿಲೆಗೆನೆ. ಇಲ್ಲೊಂದು ದೊಡ್ಡ ದುರಂತ ನಡೀತಾ ಇದೆ. ಈ ಹಳ್ಳಕ್ಕೆ ಹೊಂದ್ಕೊಂಡಿರೋ 100 ಅಥವಾ 1000 ಮನೆಗಳ ಕಸ ತ್ಯಾಜ್ಯ ನೇರವಾಗಿ ಈ ಹಳ್ಳಕ್ಕೆ ಎಸಿತಾರೆ. ನೋಡಿ, ಈಗಲೇ ಕಾಣಿಸ್ತಾ ಇದೆ. ಇಂಥ 100 ಚಿಕ್ಕ ಚಿಕ್ಕ ಹಳ್ಳಕ್ಕೆ ಸೇರಿ ಪ್ಲಾಸ್ಟಿಕ್ ಕಸ ಹೋಗಿ ಸೇರೋದು ನಮ್ಮ ಜೀವನದ ಶರಾವತಿಗೆ. ಅದಕ್ಕೆ ಶರಾವತಿ ಉಳಿಸಿ ಅನ್ನೋ ಅಭಿಯಾನ ಈ ರೀತಿಯಾಗಿ ನನ್ನಿಂದಲೇ ಶುರು ಆಗ್ಲಿ, ನನ್ನಿಂದ ಶುರು ಆಗ್ಲಿ ಅಂತ ನಾನೊಬ್ಬನೇ ಹೇಳೋದಲ್ಲ, ಪ್ರತಿಯೊಬ್ಬರು ಹೇಳಬೇಕು. ಪ್ರತಿಯೊಬ್ಬರು ಹೇಳೋದಲ್ಲ, ಪ್ರತಿಯೊಬ್ಬರು ಮನೆ ಹತ್ರ ಈ ತರ ಒಂದು ತೊಟ್ಟಿ ಮಾಡಿ ಕಸನ ಅದ್ರಲ್ಲಿ ಹಾಕ್ಬೇಕು. ಇದರಿಂದ ನಮ್ಮ ಪ್ರಕೃತಿನ, ನಮ್ಮ ಶರಾವತಿನ, ನಮ್ಗೆ ಅನ್ನ ಕೊಡೋ ಮಣ್ಣನ್ನ ರಕ್ಷಣೆ ಮಾಡ್ಬೇಕು. ನಾವು ಚಿಕ್ಕವರಿದ್ದಾಗ ಈ ಹಳ್ಳದಲ್ಲಿ ಆಟ ಆಡ್ತಿದ್ವಿ, ಬಟ್ಟೆ ಒಗಿತಾ ಇದ್ವಿ. ಈಗ ಒಂದು 10-15 ವರ್ಷ ಆಗಿರ್ಬಹುದು. ಈಗಿನ ನೀರನ್ನು ಮುಟ್ಟಿದ್ರೆ ಬೇರೆ ಶುದ್ಧವಾದ ನೀರಿಂದ ಕೈ ತೊಳ್ಕೋಬೇಕು. ಯಾಕಂದ್ರೆ ಆಧುನಿಕತೆ ಬೆಳೀತಾ ಇದೆಯಲ್ಲ. ಆಧುನಿಕತೆ ಅಂದ್ರೆ ನನ್ನ ಪ್ರಕಾರ ಮೂರ್ತನ. ಆಧುನಿಕತೆ ಅಂತ ತನ್ನ ಹೆಸರು ಬದಲಾಯಿಸ್ಕೊಂಡಿದೆ ಅಷ್ಟೇ. ಯಾಕಂದ್ರೆ ಬೆಂಗಳೂರಿನಲ್ಲಿರೋ ಮೋರಿಗಳೆಲ್ಲ 50-100 ವರ್ಷಗಳ ಹಿಂದೆ ಇದೇ ರೀತಿ ತಿಳಿನೀರು ಹರಿಯೋ ಹಳ್ಳಗಳಾಗಿದ್ವು. ಆಧುನಿಕತೆ ಬೆಳೀತಾ ಬೆಳೀತಾ ಮೋರಿಗಳಾದವು. ವೃಷಭಾವತಿ ನದಿನೇ ಮೋರಿ ಆಗಿಲ್ವಾ? ನಾವು ಇದೇ ರೀತಿ ಮೂರ್ತನ ಬೆನ್ನೇರಿ ಹೋಗ್ತಾ ಇದ್ರೆ ಇನ್ನು 50-100 ವರ್ಷ ಆದ್ಮೇಲೆ ಈ ಹಳ್ಳ ಕೂಡ ಮೋರಿ ಆಗ್ಬೋದು. ಮುಂದೆ ನನ್ನ ಮಗನೋ ಮೊಮ್ಮಗನೋ ನಮ್ಮ ಅಜ್ಜ ಈ ಮೋರಿ ಹತ್ರ ಯಾಕಾದ್ರೂ ಮನೆ ಕಟ್ಟಿದ್ನೋ, ಈ ವಾಸನೆ ಇರಕ್ಕಾಗಲ್ಲಪ್ಪ ಅಂತ ಬೈಕೊಳ್ಳೋ ಪರಿಸ್ಥಿತಿ ಅಂದ್ಕೊಳ್ಳೋದು ಬೇಡ. ಎಲ್ಲಾ ಊರುಗಳಲ್ಲೂ ಹಳ್ಳಿಗಳಲ್ಲೂ ಇಂಥ ಚಿಕ್ಕ ಚಿಕ್ಕ ಹಳ್ಳಗಳು ಇದ್ದೇ ಇರ್ತವೆ. ಆ ಹಳ್ಳಗಳಲ್ಲಿ ಯಾವಾಗ್ಲೂ ತಿಳಿನೀರೇ ಹರಿಯೋ ಹಾಗೆ ಇಟ್ಕೊಳ್ಳೋಣ. ಆಧುನಿಕತೆ ಮತ್ತು ಮೂರ್ತನ ನನ್ನ ಪ್ರಕಾರ ಅವೆರಡು ಸಮಾನಾರ್ಥಕ ಪದಗಳು. ಇದೊಂದು ಚಿಕ್ಕ ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ನಮ್ಮ ಪೂರ್ವಜರು ಆಧುನಿಕತೆ ಇಲ್ದೇನೆ 100-120 ವರ್ಷ ಆರೋಗ್ಯವಾಗಿ ಬದುಕ್ತಾ ಇದ್ರು. ಆದ್ರೆ ನಾವು ಆಧುನಿಕತೆಯಿಂದ 50-60 ವರ್ಷ ಅನಾರೋಗ್ಯವಾಗಿ ಬದುಕ್ತಾ ಇದೀವಿ. ಈಗ ನೀವೇ ಹೇಳಿ, ನಾನು ಹೇಳಿ ಸರಿನಾ ತಪ್ಪ ಅಂತ. ಇನ್ನು ಕಂದಮೂಲಗಳ ಬಗ್ಗೆ ಹೇಳೋದಾದ್ರೆ, ಭಾರತದಲ್ಲಿ ಸರಿಸುಮಾರು 150 ವಿವಿಧ ತಳಿಗಳಿದೆ. ಗಡ್ಡೆಗೆಣಸುಗಳಲ್ಲಿ ಅತಿ ಹೆಚ್ಚು ಪೋಷಕಾಂಶ, ರೋಗ ನಿರೋಧಕ ಶಕ್ತಿ ಮತ್ತೆ ಮಾನವನ ಆಯುಷನ್ನು ವೃದ್ಧಿ ಮಾಡೋ ಗುಣ ಇದೆ. ಮಾನವ ಕುಲಕ್ಕೆ 9 ಲಕ್ಷ ವರ್ಷಗಳ ಇತಿಹಾಸ ಇದೆ. ನಮ್ಮ ಪೂರ್ವಜರು ಕಂದಮೂಲಗಳನ್ನು ತಿಂದು 9 ಲಕ್ಷ ವರ್ಷಗಳನ್ನು ದಾಟಿ ಇಲ್ಲಿವರೆಗೂ ಬಂದಿದ್ದೀವಿ. ಆಧುನಿಕರಾದ ನಾವು ಇದೆಲ್ಲ ಬಿಟ್ಟು ಬೇರೆ ಏನೋ ತಿಂದು ಲಕ್ಷ ಅಲ್ಲ, 1000 ಅಲ್ಲ, ಇದು 100 ವರ್ಷಗಳ ಕಾಲ ಮಾನವ ಕುಲ ಇರುತ್ತೋ ಇಲ್ವಾ ಅನ್ನೋದೇ ಅನುಮಾನ. ನನ್ನ ಹತ್ರ 7 ವೆರೈಟಿ ಗೆಡ್ಡೆಗೆಣಸಿದೆ.
ಇದು ಸುವರ್ಣಗಡ್ಡೆ. ಹಾಗೆ ಸಿಹಿಗೆಣಸಲ್ಲಿ 2 ಟೈಪ್ ಇದೆ. ಗುಟ್ಟಿಗೆಣಸು, ಮರಗೆಣಸು, ಕರಿಕೆಸು, ಮಕ್ಕಳ ಕೆಸು, ಪತ್ರೊಡೆ ಕೆಸು, ಇಷ್ಟಿದೆ. ಇನ್ನು ಬೇರೆ ಬೇರೆ ರೀತಿ ತಳಿಗಳನ್ನ ನನ್ನ ಬತ್ತಳಿಕೆಯಲ್ಲಿ ಸೇರಿಸ್ತಾ ಇದ್ದೀನಿ. ಇನ್ನು ವಿದೇಶಿ ಹಣ್ಣಿನ ಗಿಡ ನನ್ನ ಹತ್ರ 7 ಇದೆ. ಅದರಲ್ಲಿ ಅವಕಾಡೋ ಒಂದು. ಇದು ಬಂದು ಮೆಕ್ಸಿಕನ್ ಫ್ರೂಟ್, ಬಟರ್ ಫ್ರೂಟ್ ಅಂತಾರೆ, ಬೆಣ್ಣೆಹಣ್ಣು ಅಂತಾರೆ. ಇದು ಚೆರ್ರಿ ಮ್ಯಾಂಗೋಸ್ಟಿನ್ ಅಂತ, ಲೆಮನ್ ಡ್ರಾಪ್ ಮ್ಯಾಂಗೋಸ್ಟಿನ್ ಅಂತಾರೆ, ಬರ್ಬರ್ ಫ್ರೂಟ್ ಅಂತಾರೆ. ಇದು ವೈಜ್ಞಾನಿಕ ಹೆಸರು ಗಾರ್ಸಿನಿಯಾ ಇಂಟರ್ಮೀಡಿಯಾ. ಇದು ನೇಟಿವ್ ಬಂದು ಆಸ್ಟ್ರೇಲಿಯಾ. ಕಾಯ ಆಗಿದೆ. ಇದು ರಂಬುಟಾನ್ ಅಂತ, ಇಂಡೋನೇಷ್ಯಾ ಮತ್ತೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಬೆಳೀತಾರೆ. ಇದು ಎಗ್ ಫ್ರೂಟ್ ಗಿಡ. ನಾರ್ತ್ ಮತ್ತೆ ಸೌತ್ ಅಮೆರಿಕಾ, ಬ್ರೆಜಿಲ್ ಮತ್ತೆ ಮೆಕ್ಸಿಕೋದಲ್ಲಿ ಬೆಳೀತಾರೆ. ಇವಾಗ ಹೂ ಆಗ್ತಾ ಇದೆ. ಇದು ಪೀನಟ್ ಬಟರ್ ಫ್ರೂಟ್ ಗಿಡ. ಇದು ನೇಟಿವ್ ಬಂದು ಅಮೆರಿಕಾ. ಇದು ಆಪಲ್ ಬೇರ್ ಗಿಡ. ನೇಟಿವ್ ಬಂದು ಥೈಲ್ಯಾಂಡ್. ಇದು ಡ್ರ್ಯಾಗನ್ ಫ್ರೂಟ್ ಗಿಡ, ಪಿತಾಯಿ ಫ್ರೂಟ್ ಅಂತ ಕರೀತಾರೆ. ಇದು ಮೂಲ ಬಂದು ಸೆಂಟ್ರಲ್ ಮತ್ತೆ ಸೌತ್ ಅಮೆರಿಕಾ, ಥೈಲ್ಯಾಂಡ್ ಮತ್ತೆ ವಿಯೆಟ್ನಾಂ ನಲ್ಲಿ ಕೂಡ ಬೆಳೀತಾರೆ. ಇದರಲ್ಲಿ 2 ಟೈಪ್ ಇರುತ್ತೆ, ಒಂದು ವೈಟು, ಇನ್ನೊಂದು ಪಿಂಕ್. ನನ್ನ ಹತ್ರ ಹಲಸಿನ ಗಿಡ 4 ವೆರೈಟಿ ಇದೆ. ಚಂದ್ರ ಹಲಸು, ಚಂಪಡಕ್ ಹಲಸು, ಗಮ್ಲೆಸ್ ಮತ್ತೆ ಇದು ಲೋಕಲ್ ಹಲಸು. ಒಂದಷ್ಟು ಪೈನಾಪಲ್ ಗಿಡಗಳನ್ನ ಹಾಕಿದ್ದೀನಿ. ಪೇರ್ಲೆ ಗಿಡ ನನ್ನ ಹತ್ರ 4 ವೆರೈಟಿ ಇದೆ. ಇದು ಲೋಕಲ್. ಹಾಗೆ L49. ಇದು ಥಾಯ್ ಪೇರ್ಲೆ. 2 ಕಾಯಿ ಆಗಿದೆ ನೋಡಿ. ಇದು ಥಾಯ್ ಬೀಟ್ರೂಟ್ ಪೇರ್ಲೆ. ಇದು ಅದ್ರ ಪಕ್ಕನೇ ಇದೆ. ಇದು ಜೀರಿಗೆ ಮಾವಿನಕಾಯಿ ಗಿಡ, ಉಪ್ಪಿನಕಾಯಿ ಬಳಸ್ತಾರೆ. ಹಾಗೆ ಮಲ್ಲಿಕಾಯಿ ಇದೆ, ತೋತಾಪುರಿ, ಬಾದಾಮಿ, ಆಮ್ರಪಲ್ಲಿ, ಇಷ್ಟು ಗಿಡ ಇದೆ ಇಲ್ಲಿ. ನಂತರ ಪಪ್ಪಾಯಿ ಗಿಡ 4 ವೆರೈಟಿ ಇದೆ. ಇದು ರೆಡ್ ಲೇಡಿ, ಮತ್ತೆ ಸೋಲಾ ಪಪ್ಪಾಯ ಇದೆ, ಲೋಕಲ್ ಪಪ್ಪಾಯ ಇದೆ, ಇನ್ನೊಂದು ಸೀಡ್ಲೆಸ್ ಪಪ್ಪಾಯ ಇದೆ. ಇದು ರಾಮಫಲ ಗಿಡ. ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ 3 ಗಿಡಗಳು ಇದೆ. 7-8 ನಿಂಬೆ ಗಿಡ ಹಾಕಿದ್ದೇನೆ. ಇನ್ನು ನಿಂಬೆ ಜಾತಿ ಸೇರಿದ ಗಿಡ ಅಂದ್ರೆ ಆರೆಂಜ್ ಗಿಡ ಇದೆ, ಮೂಸಂಬಿ ಗಿಡ ಇದೆ. ಇನ್ನು ಬಾಳೆ ಬಗ್ಗೆ ಹೇಳೋದಾದ್ರೆ, ಉಪ್ಪಿಲ್ಲದೆ ಊಟ ಇಲ್ಲ, ಬಾಳೆ ಇಲ್ಲದೆ ತೋಟ ಇಲ್ಲ ಅಂತಾರೆ. ನನ್ನ ಹತ್ರ 7 ವೆರೈಟಿ ಬಾಳೆ ಇದೆ. ಏಲಕ್ಕಿ ಬಾಳೆ, ಚಂದ್ರ ಬಾಳೆ, ಪಚ್ಚಬಾಳೆ G9 ಇದೆ, ಮೈಸೂರು ಬಾಳೆ, ಕರ್ಬಾಳೆ, ನಂಜನಗೂಡು ರಸಬಾಳೆ ಮತ್ತೆ ಸಾಂಬಾರ್ ಬಾಳೆ. ಚಿಕ್ಕು, ದಾಳಿಂಬೆ, ನೇರಳೆ ಗಿಡ, ಹಾಗೆ ಕರಿಬೇವಿದೆ. ಒಂದಷ್ಟು ಅಡಿಕೆ, ಒಂದಷ್ಟು ತೆಂಗು ಹಾಕಿದ್ದೀನಿ. ಇದು ಅಂಟ್ವಾಳ ಗಿಡ. ನಮ್ಮ ಪೂರ್ವಿಕರು ಇದ್ರ ಕಾಯಿಗಳನ್ನ ಸೋಪಿನ ಬದಲಾಗಿ ಬಳಸ್ತಾ ಇದ್ರು. ಇದಕ್ಕೆ ನಾನು ಉಳಿದೆಲ್ಲ ಹಾಕ್ಸಿದ್ದೀನಿ. ಇನ್ನು ತರಕಾರಿಗಳ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಹೀರೆಕಾಯಿ ಮತ್ತೆ ಬಳ್ಳಿ ಬೀನ್ಸ್ ಹಾಕಿದ್ದೀನಿ. ಸಂಪೂರ್ಣ ನೈಸರ್ಗಿಕವಾಗಿ ಬೆಳೆದಿರೋದು, ಯಾವುದೇ ಕೆಮಿಕಲ್ಸ್ ಹಾಕಿಲ್ಲ. ಜೊತೆಗೊಂದು ರೆಡ್ ಬಳ್ಳಿ ಬೀನ್ಸ್ ಹಾಕಿದ್ದೀನಿ. ಇದರಲ್ಲೇ ಒಂದು ತುಪ್ಪದ ಹೀರೆಕಾಯಿ ಬಳ್ಳಿ ಹಾಕಿದ್ದೆ. ಇದು ತುಪ್ಪದ ಹೀರೆಕಾಯಿ. ಇದು ಬೋಳಾಗಿರೋದ್ರಿಂದ ನಮ್ಮ ಕಡೆ ಇದನ್ನ ಬೋಳ್ ಹೀರೆಕಾಯಿ ಅಂತಾರೆ. ಹೀರೆಕಾಯಿ ಮತ್ತು ಬಳ್ಳಿ ಬೀನ್ಸ್ಗೋಸ್ಕರ ಚಪ್ರ ಹಾಕಿದ್ದೀನಿ. ಇದೆರಡು ಬೆಳೆ ಮುಗಿತಿದ್ದ ಹಾಗೇನೆ ತೊಂಡೆಕಾಯಿ ಬರುತ್ತೆ. ತೊಂಡೆಕಾಯಿ ಹಾಕಿದ್ದೀನಿ, ಬಳ್ಳಿ ಬರ್ತಾ ಇದೆ ಇವಾಗ. ಇಲ್ಲಿ ಸೌತೆ ಹಾಕಿದ್ದೆ. ಸೌತೆ ಮಧ್ಯದಲ್ಲಿ ನೈಟ್ರೋಜನ್ ಸ್ಥಿರೀಕರಿಸೋದ್ರಿಂದ ಹೆಸರು ಕಾಳು ಹಾಕಿದ್ದೀನಿ. ಜೊತೆ ಮೆಕ್ಕೆಜೋಳ ಇದೆ.
ಇದು ಸಿಹಿ ಕುಂಬಳಕಾಯಿ ಬಳ್ಳಿ. ಇದು ಚಪ್ರದವರ ಗಿಡ. ಇದು ಗೋರಿಕಾಯಿ ಗಿಡಗಳು. ಇದು ಬಸ್ಲೆ ಸೊಪ್ಪಿನ ಗಿಡ, ಮಲ್ಬಾರ್ ಸ್ಪಿನಚ್. ಬಾಯಿ ಬಸ್ಲೆ ಅಂತಾನೆ ಕರೀತಾರೆ. ಬಾಯಿ ಹುಣ್ಣಿಗೆ ಒಳ್ಳೆ ಔಷಧಿ ಇದು. ಇದು ಬಂದು ನುಗ್ಗೆ. ನೈಟ್ರೋಜನ್ ಸ್ಥಿರೀಕರಿಸುವುದರಿಂದ ತೋಟದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಒಂದು 10 ಗಿಡ ಹಾಕಿದ್ದೀನಿ. ನಂತರ 4 ವೆರೈಟಿ ಮೆಣಸಿನಕಾಯಿ ಗಿಡ ಇದೆ. ಇದು ವೈಟ್ ಮೆಣಸಿನಕಾಯಿ. ಇದು ಕೆಂಪು ಮೆಣಸಿನಕಾಯಿ, ಬ್ಯಾಡಗಿ. ಹಾಗೆ ಇದು ಎಲ್ಲೋ ಮೆಣಸಿನಕಾಯಿ. ಇದು ಸೂಜಿ ಮೆಣಸಿನಕಾಯಿ ಗಿಡ. ಗಾಂಧಾರಿ ಮೆಣಸು, ಜೀರಿಗೆ ಮೆಣಸು, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇದರಲ್ಲಿ ಔಷಧಿ ಗುಣ ತುಂಬಾ ಇದೆ. ಇದು ಬಿಳಿಂಬಿಕಾಯಿ, ಬಿಳಿಂಬಿ ಗಿಡ. ಈ ಕಡೆ ಇದಕ್ಕೆ ಬಿಂಬಿಕಾಯಿ ಅಂತಾರೆ. ಇದನ್ನ ಅಡಿಗೆಗೆ ಬಳಸ್ತಾರೆ. ಒಂದಷ್ಟು ಏಲಕ್ಕಿ ಗಿಡ ಹಾಕಿದ್ದೀನಿ. ಇದು ಅರಿಶಿನ ಗಿಡಗಳು. ಇನ್ನು ಅರಣ್ಯ ಕೃಷಿ ಬಗ್ಗೆ ಹೇಳೋದಾದ್ರೆ, ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಎಲ್ಲಿವರೆಗೂ ಗೊತ್ತಿಲ್ಲ. ರೈತರು ತಮ್ಮ ಜಮೀನಲ್ಲಿ ಅರಣ್ಯ ಮರಗಳನ್ನು ಬೆಳೆಸಬೇಕು. ಕೆಲವೊಬ್ರು ಹೇಳ್ಬೋದು, ಮರಗಳು ಹಾಕೋದ್ರಿಂದ ಜಾಗ ವೇಸ್ಟ್ ಆಗತ್ತೆ, ಒಂದ್ ತೆಂಗಿನ ಮರನು 4 ಅಡಿಕೆ ಗಿಡನ ಹಾಕ್ಬೋದು ಅಂತ. ಜಮೀನ್ ಬದುಗಳಲ್ಲಿ ಅರಣ್ಯ ಮರಗಳು ಹಾಕೋದ್ರಿಂದ ನಮಗೆ, ನಮ್ಮ ಪ್ರಕೃತಿಗೆ, ನಮ್ಮ ತೋಟಕ್ಕೆ ತುಂಬಾ ಲಾಭ ಇದೆ. ನನ್ನ ಹತ್ರ ಸಾಗವಾನಿ, ಇಲ್ಲ ಒಂದಷ್ಟು ತೇಗ ಅಂದ್ರೆ ಸಾಗವಾನಿ ಗಿಡಗಳು ಹಾಕಿದ್ದೀನಿ. ಇದ್ರಲ್ಲಿ ನನ್ನ ಹತ್ರ 3 ವೆರೈಟಿ ಇದೆ. ಬರ್ಮಾ ಟೀಕು, ಲೋಕಲ್ ಟೀಕು, ಮತ್ತೆ ಕುಬೇರ ಟೀಕು. ಜೊತೆಗೆ ಸಿಲ್ವರ್ ಓಕ್ ಇದೆ, ಮಹಾಗನಿ ಇದೆ, ಬೀಟೆ ಇದೆ, ಭೀಮ್ ತಳಿಯ ಬಿದಿರಿದೆ. ಇಲ್ಲಿ ಒಂದಷ್ಟು ಗಿಡಗಳಿಗೆ ನಾನು ಡಬಲ್ ಡ್ಯೂಟಿ ಕೊಟ್ಟಿದ್ದೇನೆ. ಅಂದ್ರೆ ಆ ಗಿಡಗಳಿಗೆ ವಿಳಿದೆಲೆ ಮತ್ತೆ ಪೆಪ್ಪರ್ ಹಾಕಿದ್ದೇನೆ. ನೋಡಿ, ಇದು ಟೀಕ್ ಗಿಡ, ಪೆಪ್ಪರ್ ಹಾಕಿದ್ದೇನೆ. ಒಂದಷ್ಟು ಔಷಧೀಯ ಸಸ್ಯಗಳಿದೆ. ಇದು ತುಳಸಿ, ಇದು ನೆಲನಲ್ಲಿ, ಇದು ಒಂದೆಲಗ, ಬ್ರಾಹ್ಮಿ ಗಿಡ, ಸಂಸ್ಕೃತದಲ್ಲಿ ಮಂಡುಕ ಪರ್ಣಿ ಅಂತಾರೆ. ಇದು ಪಂಚಪತ್ರೆ ಗಿಡ, ಇದು ಕಿರಾತ ಕಡ್ಡಿ, ನೆಲಬೇವು ಅಂತಾನೂ ಕರೀತಾರೆ. ಇದು ಅಮೃತ್ ಬಳ್ಳಿ. ಇನ್ನು ಕೋಳಿಗಳನ್ನು ಸಾಕಿದ್ದೀನಿ. ಇದರಲ್ಲೇ ಒಂದು ಚಿಕ್ಕ ಗ್ರೀನ್ ಹೌಸ್ ಮಾಡಿದ್ದೀನಿ. ಅಡಿಕೆ ಬೀಜ ತಂದು ಗಿಡ ಮಾಡಿದ್ದೀನಿ. ನಮ್ಮ ಜಮೀನಲ್ಲೇ ಗಿಡಗಳನ್ನ ಹಾಕ್ಬೇಕು ಇವಾಗ. ಇಲ್ಲ, ನಾನು ವಿಶೇಷವಾದಂತ ಜೇನು ಸಾಕಿದ್ದೀನಿ. ಮಿಶ್ರಿ ಜೇನು. ಯಾರು ಅಷ್ಟಾಗಿ ಇದನ್ನು ಸಾಕಲ್ಲ. ಕೃಷಿಯಲ್ಲಿ ಈ ಜೇನು ಹುಳಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಅಂದ್ರೆ ಪರಾಗಸ್ಪರ್ಶ. ಮೊಬೈಲ್ ಟವರ್ಗಳಿಂದ ಗುಬ್ಬಿಗಳ ಸಂತತಿ ಕಡಿಮೆ ಆಗಿದೆ ಅಂತ ನೀವೆಲ್ಲ ಕೇಳಿದೀವಿ. ಇನ್ನು ಈ ಪುಟ್ಟ ಜೀವಿಗಳು ಬದುಕ್ತಾವ? ಪರಾಗಸ್ಪರ್ಶ ಇಲ್ಲದೆ ಬೆಳೆ ಎಲ್ಲಿ ಸಿಗತ್ತೆ? ಆಹಾರ ಕೊರತೆ ಆಗಲ್ವಾ? ಆಧುನಿಕರಾದ ನಾವು ಇದೆಲ್ಲ ಯೋಚನೆ ಮಾಡ್ಬೇಕಲ್ವಾ? ಇದೆಲ್ಲ ಯಾವನಿಗೆ ಬೇಕು? ಮೊಬೈಲ್ ಇಲ್ಲದೆ ಒಂದ್ ದಿನ ನನ್ನ ಹತ್ರ ಇರಕ್ಕಾಗಲ್ಲ ಅನ್ನೋ ಸ್ಥಿತಿ ನಮ್ದು. ನಾನು ಈ ಮಿಶ್ರಿ ಜೇನ್ನ ಈ ಮಡಿಕೆಯಲ್ಲಿ ಮತ್ತೆ ಈ ಮರದ ಮೇಲೆ ಸಾಕಿದ್ದೀನಿ. ಇದು ವರ್ಷಕ್ಕೊಂದ್ಸಲ, ಅಂದ್ರೆ ಏಪ್ರಿಲ್ ಜೇನು ಸಿಗತ್ತೆ. ಈ ಜೇನು ಆಯುರ್ವೇದದಲ್ಲಿ ತುಂಬಾ ಬಳಕೆ ಮಾಡ್ತಾರೆ. ಯಾಕಂತಂದ್ರೆ ಇದರಲ್ಲಿ ಔಷಧಿ ಗುಣ ತುಂಬಾ ಇದೆ. ಈ ಮಿಶ್ರಿ ಜೇನು ಶತ್ರುಗಳಿಂದ ರಕ್ಷಣೆ ಮಾಡ್ಕೊಳ್ಳಕ್ಕೆ ಗೂಡಿಂದ ಆಚೆ ಬರಕ್ಕೆ ಒಂದು ಟನಲ್ ಮಾಡ್ಕೊಂಡಿದೆ. ಆ ಟನಲ್ನ ಒಳ ಪದರದಲ್ಲಿ ಒಂಥರ ಅಂಟು ಪದಾರ್ಥ ಇದೆ. ಶತ್ರುಗಳು
ಅದಕ್ಕೆ ಅಂಟ್ಕೊಂಡು ಸತ್ತೋಗ್ತವೆ. ಇವುಗಳ ಗೂಡಿಗೆ ಬೆಳಕು ಹೋಗಿರೋ ಹಾಗೆ ಇದು ಸುತ್ತಲೂ ಕೂಡ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದೆ. ಹೂಗಳಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಒಂದಷ್ಟು ಹೂವಿನ ಗಿಡಗಳು ಹಾಕಿದ್ದೀನಿ. ಇದು ಕೆಂಡು ಸಂಪಿಗೆ ಹೂವಾಗಿದೆ. ಎಲ್ಲರ ಮನಸ್ಸುಗಳು ಈ ಹೂಗಳ ಹಾಗೆ ಸುಂದರವಾಗಿರ್ಲಿ. ನಮಸ್ಕಾರ.